ಮೊದಲನೇದಾಗಿ ಸ್ವಲ್ಪ ತಡ ಆಗಿದೆ, ಅದಕ್ಕೆ ಕ್ಷಮೆ ಇರಲಿ. ಯಾಕಂದ್ರೆ ಬೆಂಗಳೂರಿಂದ ಹೊರಟು ಏನು ಕೂಡುಮಲೆ ಗಣೇಶನ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಇಲ್ಲಿ ಬರೋದಕ್ಕೆ ಸ್ವಲ್ಪ ತಡ ಆಯ್ತು. ಅಷ್ಟೊತ್ತಿಗೆ ಗೊತ್ತಾಯ್ತು ಸ್ನೇಹಿತರು ಸಹ ಚುನಾವಣೆ ಸಂಬಂಧಪಟ್ಟಾಗೆಲ್ಲ ಪತ್ರಕರ್ತರೆಲ್ಲ ಹೊರಟಿದ್ದೀರಾ ಅಂತ. ಬಹಳ ವರ್ಷಗಳ ನಂತರ ಮುಳಬಾಗಿಲಿಗೆ ಒಂದು ಕಾರ್ಯಕ್ರಮಕ್ಕೆ ಅಂತ ಬರ್ತಾ ಇರೋದು ತುಂಬಾ ಖುಷಿ ಕೊಟ್ಟಿದೆ. ಹಳೆ ನೆನಪುಗಳನ್ನೆಲ್ಲ ಮೆಲ್ಕಾಗ್ತಾ ಇದೆ. ಮಾರ್ಕೆಟ್ ರೋಡಲ್ಲಿ ಬರುವಾಗ ಇಲ್ಲಿ ನಿಂತಾಗ ಮತ್ತೆ ಇಲ್ಲಿ ಸಿಕ್ಕಂತ ಸ್ನೇಹಿತರೆಲ್ಲ ಹಳೆ ನೆನಪಿಸ್ತಾ ಇದ್ರು. ನಾಗರಾಜ್ ಒಂದು ನೆನಪಿಸ್ತಾ ಇದ್ರು, ನಯಾಜ್ ಅವ್ರ ಒಂದು ಘಟನೆ ನೆನಪಿಸ್ತಾ ಇದ್ರು, ಎಲ್ಲ ಈ ತರ ನೆನಪಿಸ್ತಾ ಇದ್ರು. ಇಲ್ಲಿ ಬರೋದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ, ನಮ್ಮ ಊರಾದ ಮುಳಬಾಗಿಲಿಗೆ ಈ ದಿನ ನನ್ನ ಮಗನಾದ ಜಯಸೂರ್ಯನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಜಯಸೂರ್ಯ ಆರ್ ಆಜಾದ್. ಸೊ ಇವ್ರನ್ನ ಇಲ್ಲಿ ನಮ್ಮ ಊರಿಗೆ, ಯಾಕಂದ್ರೆ ಇದು ಬೇರು, ನಾವು ಬ್ರಾಂಚ್ ಆಗಿ ಬೇರೆ ಕಡೆ ಹೋಗಿರ್ತೀವಿ. ಜನ್ಮಭೂಮಿ ಒಂದ್ ಕಡೆ ಇರುತ್ತೆ, ಕರ್ಮಭೂಮಿ ಒಂದ್ ಕಡೆ ಇರುತ್ತೆ. ಕರ್ಮಭೂಮಿ ಹೆಚ್ಚಿಗೆ ನಾನು ಆನೇಕಲ್ ತಾಲೂಕಲ್ಲಿ ಕೆಲಸ ಮಾಡೋಂಥದ್ದಾಯ್ತು. ಸೊ ಈಗ ಜಯಸೂರ್ಯ ಆರ್ ಆಜಾದ್ ಅವರು ಚಲನಚಿತ್ರದಲ್ಲಿ ಸಿನಿಮಾದಲ್ಲಿ ಆಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ತಾವೆಲ್ಲ ನೋಡಿರ್ತೀರಾ. ಭೀಮಾ ಅಂತ ಒಂದು ಕನ್ನಡ ಚಲನಚಿತ್ರ ಬಂತು. ಅದರಲ್ಲಿ MLA ಮಗನ ಪಾತ್ರ ಮಾಡಿದ್ರು, ವಿಲನ್ ರೋಲ್ ಮಾಡಿದ್ರು. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಪೊಲೀಸರು ಕೇಳಿದ್ರು, ಏನ ಇಂಥ ರೋಲ್ ಮಾಡಿಸ್ಬಿಟ್ಟಿದ್ಯಾ, ಅವ್ನ್ MLA ಮಗನ್ ರೋಲ್ ಮಾಡ್ತಾನೆ, ಈ ಕಡೆ ಡ್ರಗ್ಸ್ ಮಾಡ್ತಾನೆ, ಆ ಕಡೆ ಎಣ್ಣೆ ಹೊಡಿತಾನೆ, ನೀನ್ ನೋಡಿದ್ರೆ ಎಲ್ಲಾ ಕಾಲೇಜ್ಗೆ ಹೋಗ್ಬಿಟ್ಟು ಇದು ಮಾಡ್ಬೇಡ ಅದ್ ಮಾಡ್ಬೇಡ ಅಂತ ಹೇಳ್ತೀಯ ಅಂತ. ನಾನು ಜೀವನ ಪೂರ್ತಿ ಏನೆಲ್ಲ ಮಾಡಬಾರ್ದು ಅಂತ ಎಲ್ಲಾ ಕಾಲೇಜಲ್ಲಿ ಹೇಳಿದ್ದು, ಅದನ್ನೆಲ್ಲ ಪಾತ್ರದ ಮೇಲೆ ಪರದೆ ಮೇಲೆ ಮಾಡ್ಬಿಟ್ಟ. ಒಂದೇ ಫಿಲಿಮ್ ಅಲ್ಲಿ ಮಾಡ್ಬಿಟ್ಟ. ನೀನ್ ಖುಷಿ ಶಕ್ತಿಗೆ ಬೇರೆ ಖುಷಿ, ಹುಡುಗಿರ್ನೆಲ್ಲ ಜೊತೆ ಲಿಂಗ್ ಹಾಕೊಂಡು ಹೋಗ್ತಾನೆ ಆ ಸೀನಲ್ಲಿ ಅಂತ. ಸೊ ಅದಾದ್ಮೇಲೆ ಈಗ ಡೈರೆಕ್ಟರ್ ಆದಂತ ಶ್ರೀ ರಾಘು ಶಿವಮೊಗ್ಗರ್ ಅವರು ಒಂದು ಚಿತ್ರವನ್ನು ತಂದು, ಇಲ್ಲ ಒಂದು ಒಳ್ಳೆ ಪಾತ್ರದಿಂದ ಮಾಡೋಣ ಅಂತ ಹೇಳಿದ್ರು. ಹಾಗೆ ನಮ್ಮ ಸ್ನೇಹಿತರಾದಂತ ಶ್ರೀ ವಿಜಯ್ ಕುಮಾರ್ ಅವರು ಪ್ರೊಡ್ಯೂಸರ್ ಅವರು, ಮತ್ತೆ ಶ್ರೀ ರಾಮಣ್ಣರವರು ಪ್ರೊಡ್ಯೂಸರ್ ಅವರು, ಅವ್ರ ಮಗ ಸಾಗರ್ ರಾಮ್ ಅವರು ಸಹ ಹಿಂದೆ ಪೆಂಟಗನ್ ಅನ್ನುವಂತ ಒಂದು ಸಿನಿಮಾದಲ್ಲಿ ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ರು. ಇಲ್ಲಿ ಡೈರೆಕ್ಟರ್ ಇಲ್ಲಿ ಈಗ ನೀವು ಅಲ್ಲಿಂದ ಹೋಗ್ಬಿಟ್ರಿ. ಡೈರೆಕ್ಟರ್ ಆದಂತ ರಾಘು ಶಿವಮೊಗ್ಗರ್ ಅವರು ವರ್ಕ್ಶಾಪ್ ಅಲ್ಲಿ ಅವರು ಮಾಡಿದ್ರು. ಸೊ ಇವರಿಬ್ರು ಹುಡುಗರನ್ನ ಇಟ್ಕೊಂಡು ಒಂದು ಅದ್ಭುತವಾದಂತ ಕಥೆನ ಮಾಡಿದ್ದಾರೆ, ದಿ ಟಾಸ್ಕ್ ಅಂತ ಹೇಳಿ. ಸೊ ಟಾಸ್ಕ್ ಅಂದ್ರೆ ಒಂದು ಕೆಲಸವನ್ನ ಕೊಡ್ತಕ್ಕಂಥದ್ದು. ನಾವು ಪೊಲೀಸಲ್ಲಿ ಒಂದು ಟಾಸ್ಕ್ ಅಂತ ಕೊಡೋರು. ಬರ್ತಾ ಬರ್ತಾ ನಾವು ಜ್ಞಾಪಿಸ್ಕೊಂಡು ಬರ್ತಾ ಇದ್ವಿ. ಅಲ್ಲಿ ಬೆಟ್ಟದ ಮೇಲೆ ಸಾರಾಯಿ ಕಾಯಿಸ್ತಾ ಇದ್ರು, ಹೆಂಗೆಲ್ಲ ಓಡಿಸ್ಕೊಂಡು ಓಡೋಗ್ತಾ ಇದ್ವಿ ಅವಾಗ. ಮೇಲೆಯಿಂದ ಹೆಂಕಲ್ ಹೊಡಿತಾ ಇದ್ರು ನಮ್ಗೆ. ಆಮೇಲೆ ಈ ಕಡೆ ಮುಳಬಾಗಿಲು ರೋಡಲ್ಲಿ ಬರೋ ಮಾರ್ಕೆಟ್ ಅಲ್ಲಿ ಯಾವ ತರ ಇತ್ತು ಅಂತ ಅದೆಲ್ಲ ಹಳೆ ನೆನಪುಗಳು ಬಂದಾಗ ನೆನಪಾಯ್ತು. ಇವರಿಬ್ರಿಗೂ ಒಂದು ಟಾಸ್ಕ್ ನ ಕೊಟ್ಬಿಟ್ಟು ಡೈರೆಕ್ಟರ್ ದ ಟಾಸ್ಕ್ ಅಂತ ಒಂದು ಕನ್ನಡ ಸಿನಿಮಾವನ್ನ ಮಾಡಿದ್ದಾರೆ. ಶಕ್ತಿ ಇವ್ರಿಗೆಲ್ಲ ಒಂದು ಪ್ರಶ್ನೆ ಬರುತ್ತೆ, ಹಂಗಾದ್ರೆ ಏನಿದು ಟಾಸ್ಕ್ ಅಂತಂದ್ರೆ ಇಂಗ್ಲಿಷ್ ಹೆಸರು ಇದೆಯಲ್ಲ ಅಂತ. ನೋಡಿ, ಅವ್ರದ್ದು ಮೊಬೈಲ್ ಅಲ್ಲಿ ಅನೂನ್ಯ ಒಂದು ಇಂಗ್ಲಿಷ್ ಅಲ್ಲೇ ಇದೆ, ಆಯ್ತಾ, ಅಣ್ಣ ನ್ಯೂಸ್ ಅನ್ನೋದು ಇಂಗ್ಲಿಷ್ ಅಲ್ಲೇ ಇದೆ. ಯಾಕೆ ಅಂತಂದ್ರೆ ಇದು ಕೇವಲ ಕನ್ನಡಕ್ಕೆ ಮಾತ್ರ ಸೀಮಿತವಾಗ್ದಿರಾ ತೆಲುಗು, ತಮಿಳ್, ಮಲಯಾಳಂ ಮತ್ತೆ ಹಿಂದಿ ಬೇರೆ ಎಲ್ಲ ಕಡೆ ಹೋಗೋದಕ್ಕೆ ಅಂತ ಹೇಳಿ OTT ಚಾನಲ್ಸ್ಗೆ ಹೋಗೋದಕ್ಕೆ ಅವರು ದ ಟಾಸ್ಕ್ ಅಂತ ಹೇಳಿ ಇದನ್ನ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಮೊದಲನೇದಾಗಿ ಈ ಚಿತ್ರದ ಪ್ರಚಾರವನ್ನ ನಮ್ಮ ಸ್ವಂತ ಊರಾದ ಮುಳಬಾಗಿಲಿನಿಂದ ಶುರು ಮಾಡಬೇಕು, ನಮ್ಮ ಸ್ನೇಹಿತರು ಶ್ರೇಯೋಭಿಲಾಷಿಗಳೊಟ್ಟಿಗೆ ಅಂತ ಅನ್ಕೊಂಡ್ವಿ. ಆವಾಗ ಯಾರೋ ಹೇಳಿದ್ರು, ಥಿಯೇಟರ್ ಸೆಟಪ್ ಮಾಡ್ತಕ್ಕಂಥವ್ರು, ಏನಕ್ಕೆ ಸರ್ ಮುಳಬಾಗಿಲಲ್ಲಿ ಕನ್ನಡ ಸಿನಿಮಾ ಹಾಕ್ತೀರಾ, ಜನನೇ ಬರಲ್ಲ, ಅಲ್ಲಿ ಜನ ಓಡೋದೇ ಇಲ್ಲ, ತೆಲುಗು ಸಿನಿಮಾಗೆ ಅಷ್ಟೇ ಬರೋದು ಅಂತಂದ್ರು. ಆಮೇಲೆ ನಾನು ಇಟ್ಕೊಂಡು, ಇಲ್ಲ ನಮ್ಮೂರು ಸ್ವಂತ ಊರಲ್ಲಿ ಅಟ್ಲೀಸ್ಟ್ ಒಂದು 50 ಜನ ಬಂದೋಳ್ಳಿ, 100 ಜನ ಬಂದೋಳ್ಳಿ, ಅಯ್ಯೋ ನಮ್ಗೆ ಗೊತ್ತಿರ್ತಕ್ಕಂಥವ್ರು, ನಮ್ಮ ಟೀಚರ್ ಮೊಮ್ಮಗ, ನಮ್ಮ ಸಬ್ ಇನ್ಸ್ಪೆಕ್ಟರ್ ಆಗಿದ್ರು ಅವರು ಹುಡುಗರು, ಅಥವಾ ನನ್ನ ಕ್ಲಾಸ್ಮೇಟ್ಸ್ ನನ್ನ ಫ್ರೆಂಡ್ ಮಗ, ಅಟ್ಲೀಸ್ಟ್ ಆ ಪ್ರೀತಿಗೋಸ್ಕರ ಇಲ್ಲಿ ಮಾಡ್ಬೇಕು ಅಂತಂದಾಗ ತಕ್ಷಣ ಎಲ್ಲಿರ್ತಾರೆ ಹೇಳಿ ಫ್ರೆಂಡ್ಸು, ಸಮಯ ಬಂದಾಗ ಇರ್ತೀವಿ, ಟಕ್ ಅಂತ ಫೋನ್ ಮಾಡಿದೆ, ತೇಜ ಏನ್ ಮಾಡೋದು ಅಂತ. ಯಾಕಂದ್ರೆ ತೇಜ ರಮಣ ಅವ್ರದ್ದು 2 ಥಿಯೇಟರ್ ಇದೆ ಮುಳಬಾಗ್ಲಲ್ಲಿ, ನಾವು ರೆಂಟ್ ಕಟ್ಟಲ್ಲ, ಸಿನಿಮಾ ಓಡಿಸ್ಬೇಕು, ಏನ್ ಮಾಡ್ಬೋದು ಅಂತ ಕೇಳಿದೆ. ಆಯ್ತು, ಏನ್ ಯೋಚನೆ ಮಾಡಬೇಡ, ಒಂದು ಥಿಯೇಟರ್ ಕೊಡ್ತೀನಿ ಬಿಡು ಅಂತ ಹೇಳಿದ್ರು. ತೇಜಾರಾಮನ್ ಅವ್ರಿಗೆ ಒಂದು ಡಿಗೈನ್ ನಮ್ಮ ಚಿತ್ರತಂಡಕ್ಕೆ ಅವರು ಸಂಪೂರ್ಣವಾಗಿ ಸಹಕಾರ ಕೊಡ್ತೀನಿ. ಆಯ್ತು, 3-4 ದಿವಸ ಆ ಚಿತ್ರ ಓಡ್ಲಿ, ಮುಳಬಾಗ್ಲಲ್ಲಿ ಜನ ಬರ್ಲಿ ಬರ್ದೇ ಇರ್ಲಿ. ಕನ್ನಡ ರಾಜ್ಯೋತ್ಸವ ಬಂದಾಗ ಶಕ್ತಿ ಇವರೆಲ್ಲ ಸೇರಿ ಬಹಳ ಪ್ರತಿಭಟನೆಗಳು, ಹೋರಾಟಗಳು ಮಾಡ್ತಾರೆ. ವೆಂಕಟಪ್ಪ ಅವ್ರು ಬಂದ್ಬಿಟ್ಟು ಕನ್ನಡ ಅಂತ ಹೇಳ್ತಾರೆ. ಈಗ ಕನ್ನಡ ಚಲನಚಿತ್ರವನ್ನ ನಿಮ್ಮ ಮುಳಬಾಗಿಲಿನಲ್ಲಿ, ನಿಮ್ಮ ಕೇಂದ್ರದಲ್ಲಿ, ನಿಮ್ಮೂರಿನ ಹುಡುಗರನ್ನ ನಿಮ್ಮ ಮಡಿಲಿಗೆ ಹಾಕಿ ಬಿಡುಗಡೆ ಮಾಡ್ತಾ ಇದೀವಿ. ಏನ್ ಮಾಡ್ತೀರಾ ನಿಮಗ್ ಬಿಟ್ಟಿದ್ದು, ಆ ಮಗುನ ಬೆಳೆಸ್ತಿರೋ ಅಥವಾ ಬಿಟ್ಟು ಹೋಗ್ತಿರೋ ನಿಮಗ್ ಸೇರಿದ್ದು. ಇಲ್ಲಿ ನಿಮ್ಮ ಮಡ್ಲಲ್ಲಿ ಆ ಚಿತ್ರನ ರಿಲೀಸ್ ಮಾಡ್ತಾ ಇದೀವಿ, ತೇಜಾರಾಮಣ್ಣ ಅವರ ಥಿಯೇಟರ್ನಲ್ಲಿ. ಈ ಚಲನಚಿತ್ರ ಕಥೆ ಆಗ್ಲಿ ಅಥವಾ ಮತ್ತೊಂದ್ರ ಬಗ್ಗೆ ಆಗ್ಲಿ, ಅದ್ರ ಬಗ್ಗೆ ನಾನೇನು ಮಾತಾಡಲ್ಲ. ಸಿನಿಮಾ ಪ್ರಮೋಷನ್ ಇವರೆಲ್ಲ ಶುರು ಮಾಡಕ್ ಮುಂಚೆ ನನಗೊಂದ್ಸಲ ತೋರ್ಸಿದ್ರು. ಯಾಕೆ ನನಗ್ ಮೊದಲು ಸಮಾಧಾನ ಆಗ್ಬೇಕಿತ್ತು. ನಾನ್ ಬಂದ್ಬಿಟ್ಟು ಏನಪ್ಪಾ ಅಲ್ಲಿಂದ ಬಂದ್ಬಿಟ್ಟು ಹೇಳ್ಬಿಟ್ಟೋದ್ರು, ಈ ಸಿನಿಮಾ ನೋಡಕ್ ಕರೆದ್ಬಿಟ್ಟವ್ರೆ ಅಂತ ಹೇಳಿ ಜನ ಥಿಯೇಟರ್ಗೆ ಹೋದವ್ರು ಆಚೆ ಹೋಗಿ ನಾನು ಬೈಕೊಂಡು ಹೋಗ್ಬಾರ್ದಲ್ಲ. ಅದಕ್ಕೆ ನಾನ್ ಮೊದಲು ನೋಡಿದಾಗ ನನಗ್ ಸಮಾಧಾನ ಆಯ್ತು, ಚೆನ್ನಾಗ್ ಬಂದಿದೆ ಅಂತ ಅನ್ನಿಸ್ತು, ಒಂದು ಕಾನ್ಫಿಡೆನ್ಸ್ ಬಂತು. ಆಮೇಲೆ ಹಾಡುಗಳನ್ನ ಕೇಳಿದೆ, ಅವಾಗಿನ್ನ ಖುಷಿ ಆಯ್ತು. ಆಮೇಲೆ ಟೀಸರ್ ಮಾಡಿದ್ರು, ಈಗ ತಾವೆಲ್ಲ ಟೀಸರ್ ನೋಡ್ಬೋದು. ನೋಡಿದ್ಮೇಲೆ ಒಂದು ಕಾನ್ಫಿಡೆನ್ಸ್ ಬಂದ್ಮೇಲೆ ಆಯ್ತು, ಒಳ್ಳೆ ಸಿನಿಮಾ, ನನ್ನ ಮಗಂದಾದ್ರೂ ಪರಲ್ಲ, ಬೇರೆದಾದ್ರೂ ಪರಲ್ಲ. ನಾನು ಬೇರೆ ಸಿನಿಮಾಗಳಿಗೂ ಪ್ರಚಾರ ಮಾಡಿದೀನಿ ಸುಮಾರು ಸಲ.
ತಾವುಗಳೆಲ್ಲ ನನ್ನ ಸ್ಟೇಟಸ್ ಅಲ್ಲಿ ನೋಡಿರ್ತೀರಿ, ಯಾವ್ದಾನ ಒಳ್ಳೆ ಚಿತ್ರ ಬಂದ್ರೆ ಚೆನ್ನಾಗಿದೆ ನೋಡಿ ಪ್ರೋತ್ಸಾಹ ಮಾಡಬೇಕು ಅಂತ. ಹಾಗಾಗಿ ಇದು ಯುವಕರ ಚಿತ್ರ ಇದೆ, ನಿಮ್ಮೂರಿನ ಮಗನ ಚಿತ್ರ ಇದೆ, ನಮ್ಮ ರಾಘು ಶಿವಮೊಗ್ಗ ಅವರ ನಿರ್ದೇಶನದ ಚಿತ್ರ ಆಗಿದೆ. ಇದು 3ನೇ ಚಿತ್ರ ಅವರದು. ಸೊ ಹಾಗಾಗಿ ತಾವು ಮುಳಬಾಗ್ಲಿನ ಏನು ಸಮಸ್ತ ಬಂಧುಗಳಿದ್ದೀರಾ, ಇವ್ರನ್ನ ಆಶೀರ್ವಾದ ಮಾಡೋಂಥದ್ದು ನಮ್ಮ ಕೈಲಿದೆ. ತಾವು ಆಶೀರ್ವಾದಿಸಿ ಅಂತ ನಾನು ಕೇಳ್ತೀನಿ.